ಅಲ್ಲಿ ಮುನ್ರಾಮಣ್ಣ ಅಂತ ಹೇಳ್ಬಿಟ್ಟು ಸರ್ಕಾರದ ನಾಮಿನಿ ಹಾಕಿ ಬೆಂಗಳೂರು ಡೈರಿಗೆ ಅವರು ಒಬ್ರು ಡೈರೆಕ್ಟರ್ ಆಗಿ ನಾಮಿನಿ ಹಾಕಿದ್ದಾರೆ. ಬ್ಯಾನರ್ ಹೊಡಿಸ್ಬಿಟ್ಟು ಕಟ್ಟಣ ಪ್ರತಿ ಡೈರಿ ಮುಂದೆ ಕಟ್ಟಣ ಅಂತ ಇಡೀ ಅಂಚಿಪುರದಲ್ಲಿರ್ತಕ್ಕಂಥ ನಮ್ಮ ಭವಾನಿ ಶಂಕರ್ ಬೈರೇಗೌಡರು ಈಗ ಮೊನ್ನೆ ರಾತ್ರಿ ಅಲ್ಲಿ ಮುನ್ರಾಮಣ್ಣ ಅಂತ ಹೇಳ್ಬಿಟ್ಟು ಸರ್ಕಾರದ ನಾಮಿನಿ ಹಾಕಿದ್ದಾರೆ. ನಂದಿನಿ ಇದಕ್ಕೆ ಬೆಂಗಳೂರು ಡೈರಿಗೆ ಅವರು ಒಬ್ರು ಡೈರೆಕ್ಟರ್ ಆಗಿ ನಾಮಿನಿ ಹಾಕಿದ್ದಾರೆ. ಅವರ ಅಭಿಮಾನಿಗಳು ಏನು ಮಾಡಿದ್ರು, ಒಂದು ಬ್ಯಾನರ್ ಹೊಡಿಸ್ಬಿಟ್ಟು ಕಟ್ಟಣ ಪ್ರತಿ ಡೈರಿ ಮುಂದೆ ಕಟ್ಟಣ ಅಂತ ಇಡೀ ತಾಲೂಕು ತುಂಬ ಏನು ಮಾಡಿದ್ರು ತಂದು ಕಟ್ಟಕ್ಕೆ ಅಂಚಿಪುರಕ್ಕೆ ಬಂದಿದ್ದಾಗ ಅಂಚಿಪುರದಲ್ಲಿರ್ತಕ್ಕಂಥ ನಮ್ಮ ಭವಾನಿ ಶಂಕರ್ ಬೈರೇಗೌಡರು ನಾನು ಅಧ್ಯಕ್ಷ ಆಗಿದ್ದೀನಿ, ನಮ್ಮ ಇದರಲ್ಲಿ ಯಾರೂ ಕಟ್ಟಂಗಿಲ್ಲ, ನಮ್ಮ ಡೈರಿಯಲ್ಲಿ ಯಾರೂ ಕಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತಡೆದು ಬೆಂಕಿ ಇಕ್ತೀವಿ, ಗಾಡಿಗೆ ಬೆಂಕಿ ಇಕ್ತೀವಿ ಅಂತ ಬೆದರಿಕೆ ಸಹ ಹಾಕಿ ಇದನ್ನು ಮಾಡಿದ್ರು. ನನಗೆ ಅವಾಗ ಮುನ್ರಾಮಣ್ಣ ಫೋನ್ ಮಾಡಿದ್ರು. ಫೋನ್ ಮಾಡಿ ಹೋದಾಗ ನಾನು ನಿಂತ್ಕೊಂಡು ನಾನೇ ಕಟ್ಟಿಸ್ದೆ. ಅಲ್ಲಿ ಯಾರು ಡೈರಿ ಸೆಕ್ರೆಟ್ರಿ ಅವ್ರ ಕೈಲಿ ಹೇಳಿ ಅವರೇ ಹೇಳಿದ್ರು, ಬೈರೇಗೌಡರು ನನಗೆ ಹೇಳಿದ್ದಾರೆ ಕಟ್ಟಬೇಡ್ರಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸಿದ್ರು. ಆನಂತರ ಏನು ಮಾಡಿದ್ವಿ, ತಿರ್ಗಾ ನಂತರ ಆಯಿತು ಅಂತೇಳಿ ನಾನು ರಾತ್ರಿ 9 ಗಂಟೆಗೆ ಬಂದು ತಿರ್ಗಾ ಕಟ್ಟಿಸ್ದೆ. ಡೈರಿ ಮೇಲೆ ಕಟ್ಟಿಸಿ ಹೋದ ನಂತರ ತಿರ್ಗಾ ಬೆಳಗ್ಗೆ ಎದ್ದು ಬಂದು ಎಲ್ಲ ಪೂರ್ತಿ ಹರಿದಾಕಿದ್ದಾರೆ. ಡೈರಿ ಒಳಗೆ CCTV ಇದೆ, ಅದು ಯಾರು ಹರಿದಾಕಿದ್ದಾರೆ ಅಂತಂದು ಸಹ ನೋಡ್ಕೊಬೋದು. ಅಲ್ಲಿ ಯಾರು ಹರಿದಾಕಿದ್ದಾರೆ ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಡೈರಿಯಲ್ಲಿ CCTV ಇದೆ. ಆದರೆ ಬೈರೇಗೌಡರು ಈ ಮನಸ್ಥಿತಿಗೆ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದರೆ ಅವರು ಒಳ್ಳೆ ಮುತ್ಸದ್ದಿ ರಾಜಕಾರಣಿ ಅನ್ನೋ ಥರ ತೋರ್ಪಡಿಕೆ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಮಾತ್ರ ಎಲ್ಲರ ಮುಂದೆನೂ ನಾನು ಒಬ್ಬ ಒಳ್ಳೆ ಮನುಷ್ಯ ಹಿರಿಕ ಅನ್ನೋ ಲೆಕ್ಕಕ್ಕೆ ಮಾತಾಡ್ಕೊಂಡ್ಬರ್ತಾರೆ. ಆದರೆ ಇಂಥ ಸಣ್ಣ ರಾಜಕೀಯ ಮಾಡೋದು ಅವ್ರಿಗೆ ಶೋಭೆ ತರಲ್ಲ. ಅವ್ರಿಗೆ ಏನಿದ್ರು ಆಮೇಲೆ ಅವ್ರು ಇನ್ನೊಂದು ಯಾವುದೋ ಒಂದು ಇದನ್ನು ಕೇಳಿದೆ ನಾನು. ಅವರು ಬಾಯಲ್ಲಿ ಏನು ಹೇಳಿದ್ರು, ಯಾರೋ ಒಬ್ರು ಗಿಫ್ಟ್ ಕೊಟ್ಟು ಗೆದ್ದುಬಿಟ್ರು ಶಾಸಕರು ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಇವ್ರೇನು ಬೊಮ್ಮಲ್ ಇದು ಚುನಾವಣೆ ನಿಂತಿದ್ದಾಗ ಇವ್ರು ಏನು ಕೊಟ್ರು ಗೆದ್ದರು? ಒಬ್ಬ ಮೆಂಬರ್ಗೆ ಒಂದು ಓಟಿಗೆ 3 ಲಕ್ಷ ಕೊಟ್ಟು ಗೆದ್ದಿದ್ದೀರಾ. ನೀವು ಆತ್ಮವಿಮರ್ಶೆ ಮಾಡ್ಕೊಬೇಕು. ದಯವಿಟ್ಟು ತಮ್ಮ ಆತ್ಮಕ್ಕೆ ನೀವು ಕ್ವಶನ್ ಮಾಡ್ಕೊಂಡ್ಕೊಳ್ಳಿ. ಬೈರೇಗೌಡ್ರೆ, ಎಷ್ಟಿಗೆ ಕೊಟ್ಟಿದ್ದೀವಿ, ಎಷ್ಟು ಗೆದ್ದಿದ್ದೀವಿ, ಟೋಟಲ್ 6 ಕೋಟಿ ಖರ್ಚಾಗಿದೆ ಅಂತ ನಿಮ್ಮ ಬಾಯಾರನ್ನೇ ಬೇರೆ ಕಡೆ ಎಲ್ಲ ಹೇಳ್ಕೊಂತ ಬಂದಿದ್ದೀರಿ. ಅದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ನೀವು ಇನ್ನೊಬ್ರು ಅದನ್ನ ಕೊಟ್ಟು ಗೆದ್ರು, ಇದನ್ನ ಕೊಟ್ಟು ಗೆದ್ರು. ನೀವು ಕೊಟ್ಟು ಗೆದ್ದಿರೋದು ಅದೇ ತಾನೇ. ದುಡ್ಡು ಕೊಟ್ಟಿದ್ದೀರಾ, ಬೇಕು ಲಾಟಿ ಕೊನೆ 3 ಜನಕ್ಕೆ ಪಳ್ಚೈನ್ ಮಾಡಿಸ್ಕೊಟ್ಟಿದ್ದೀರಾ ಒಂದೊಂದು ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ. ರೇಷ್ಮೆ ಸೀರೆ ಕೊಟ್ಟಿದ್ದೀರಾ, ಬೆಳ್ಳಿ ದೀಪ ಕೊಟ್ಟಿದ್ದೀರಿ. ಅದಕ್ಕೆ ಮುಂಚೆ ಅಂಚಿಪುರದಲ್ಲಿ ಇದನ್ನ ಆದಾಗ ನಾನು ಈ ಹಿಂದೆನೂ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಅವಾಗ ಜನಗಳಿಗೆ ಇದ್ದಿದ್ದು 83 ಓಟಿಗೆ 15 ದಿವಸ ಕೂಡ ಹಾಕೊಂಡು ಮಾಂಸದ ಊಟ ಹಾಕೊಂಡು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಎಲ್ಲರಿಗೂ ಎಣ್ಣೆ ಕೊಡ್ಸ್ಕೊಂಡು 15 ದಿವಸ ಮನೆಗೆ ಬಿಡ್ತದೆ ಕೂಡ ಹಾಕೊಂಡು ಓಟ್ ಹಾಕ್ಸ್ಕೊಂಡಿದ್ದೀರಿ. ನೀವು ನಿಮ್ಮ ವಿರುದ್ಧವಾಗಿ ನಿಂತಿದ್ದರು. ನಿಮ್ಮ ಲೆಕ್ಕಕ್ಕೆ ನೀವು ಬೆಂಗಳೂರು ಡೈರಿಗೆ ಹೋಗ್ತೀವಿ ಅಂತಂದರೆ ನಮ್ಮ ಎಲ್ಲಾರ್ದು ಇದಿತ್ತು, ಸಹಕಾರನೂ ಇತ್ತು ನಿಮ್ಮ ಮೇಲೆ. ದಯವಿಟ್ಟು ಹೋಗಿ, ನಮ್ಮೂರಿಂದ ಒಬ್ಬರು ಮನುಷ್ಯರು ಹೋಗ್ತಾರೆ ಅಂತ. ಆದರೆ ನೀವು ಈ ಲೆಕ್ಕಕ್ಕೆ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ. ಆಮೇಲೆ ಹೇಳಿದ್ರ, ಮೊದಲು ಏನು ಹೇಳಿದ್ರಿ ನೀವು, ಕ್ಷೀರ ಕ್ರಾಂತಿ ಮಾಡಿಬಿಡ್ತೀನಿ, ಇಡೀ ನೆಲಮಂಗಲದ ಕ್ಷೀರ ಕ್ರಾಂತಿನೇ ಆಗೋತ್ತದೆ ಅಂತ ಹೇಳಿದ್ರ. ಯಾಕೆ ಕ್ಷೀರ ಕ್ರಾಂತಿ ಮಾಡಿದ್ರಿ? ಗೊತ್ತಿದ್ದಂಗೆನಪ್ಪ. ಆಮೇಲೆ ಎಲೆಕ್ಷನಿಗೆ ನಿಂತ್ಕೊಳ್ಳೋ ಮೊದಲು ಏನು ಮಾಡಿದ್ರಿ? ಮೊದಲೇ ನಿಂತ್ಕೊಳಕ್ಕೆ ಎಲೆಕ್ಷನ್ ಗಿಮಿಕ್ಗೋಸ್ಕರ ಏನು ನಿಂತ್ಕೊಂಡ್ರ ಜನಗಳು ಕರ್ಕೊಂಬಂದ್ಬಿಟ್ರ, ಪ್ರೊಟೆಸ್ಟ್ ಮಾಡಿಸ್ಬಿಟ್ರ, ಅಲ್ಲಿನ ದರ ಬೇಕೇ ಬೇಕು, ಅಲ್ಲಿನ ದರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ರಿ. ಈಗ ನಿಮ್ಮನ್ನ ಡೈರೆಕ್ಟರ್ ಮಾಡಿದ್ದಾರೆ, ಎಲ್ಲರೂ ಇದಾಗಿದ್ದಾರೆ. ಈಗ ಮತ್ತೆ ಅದೇ ಜನ ಕರ್ಕೊಂಡು ಹೋಗ್ತೀರಾ, ತಿರ್ಗಿ ಅದೇ ಜನದ ಹತ್ರ ತಿರ್ಗಿ 10 ರೂಪಾಯಿ ಜಾಸ್ತಿ ಮಾಡ್ಬರ್ರಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಕ್ ಹೋಗ್ತೀರಾ. ಮತ್ತೆ ನಿಮ್ಮನ್ನ ಡೈರೆಕ್ಟರ್ ಮಾಡಿ ಏನು ಪ್ರಯೋಜನ ಬಂತು? ಜನಗಳೇ ಕೇಳ್ಕೊಳೋದಾದ್ರೆ, ಜನಗಳೇ ನಮಗೆ ಬೇಕು ಅಂತ ಅನ್ನೋದಾದ್ರೆ ಏನು ಅದ್ರಿಗೆ ಏನು ಪ್ರಯೋಜನ ಬಂತು? ಮತ್ತೆ ನಿಮ್ಮನ್ನ ಯಾಕೆ ಡೈರೆಕ್ಟರ್ ಮಾಡಿರೋದು ತಾಲೂಕಿನ ಜನ? ನೀವು ಅಲ್ಲಿ ಕ್ವಶನ್ ಮಾಡಲಿ, ಅಲ್ಲಿಂದ ಮಾಡಿಸ್ಕೊಂಬರ್ರಿ ಅಂತ. ನೀವು ಕೊಟ್ಟು ಮಾತಿನಂತೆ ಮೊದಲು ಹೇಗೆ ಮಾತು ಕೊಟ್ಟಿದ್ದೀರೋ, 10 ರೂಪಾಯಿ ರೇಟ್ಗೆ ಹಾಲು ಜಾಸ್ತಿ ಮಾಡ್ತೀನಿ ನಾನು ಡೈರೆಕ್ಟರ್ ಆದ್ರೆ ಅಂತ, ಆ ಲೆಕ್ಕದಂತೆ ನುಡ್ದಂತೆ ನಡೀರಿ. ಸುಮ್ಮನೆ ಇಲ್ದದವ್ರ ಮೇಲೆಲ್ಲ ಆರೋಪ ಮಾಡ್ಕೊಂಡು ಯಾಕೆ ಸುಮ್ಮನೆ ಇದು ಮಾಡ್ತೀರಾ?